ವೀಕ್ಷಕರೇ ನಮಸ್ಕಾರ. ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ. ನಾನು ನಿಮ್ಮ ವಾಸುದೇವ್ ಮಾರ್ನಾಡ್. ಮಾರ್ಕೆಟ್ನ ಅತ್ಯಂತ ಇಂಟ್ರೆಸ್ಟಿಂಗ್ ಫೇಸ್ ಏನು ಗೊತ್ತಾ? ಇಂಡೆಕ್ಸ್ ಮ್ಯೂಟೆಡ್ ಆಗಿರುವಾಗ ಅಂದರೆ ಡೌನ್ ಇದ್ದಾಗ ಕೆಲವೇ ಸೆಲೆಕ್ಟೆಡ್ ಸ್ಟಾಕ್ಸ್ ಲಾಂಗ್ ಕನ್ಸಾಲಿಡೇಷನ್ ನಂತರ ಬ್ರೇಕ್ಔಟ್ ಕೊಡುತ್ತಲ್ಲ, ಅದು ತುಂಬಾ ಇಂಟ್ರೆಸ್ಟಿಂಗ್ ಫೇಸ್. ಉದಾಹರಣೆಗೆ 2026ರಿಂದ ಇಲ್ಲಿವರೆಗೆ ನಿಫ್ಟಿ 50 ಸುಮಾರು 6.5% ಡೌನ್ ಇದೆ. ಆದರೆ ಕೆಲವು ಸ್ಟಾಕ್ಸ್ ಮಾತ್ರ ಇನ್ನೂ ಚಾರ್ಟ್ನ ಮೇಲೆ ಕ್ಲಿಯರ್ ಆದ ಸ್ಟ್ರೆಂತ್ ತೋರಿಸ್ತಾ ಇದೆ. ಇವತ್ತು ನಾವು ಅಂತಹ 5 ಸ್ಟಾಕ್ಸನ್ನು ನೋಡೋಣ. ಒಂದೆರಡು ವರ್ಷಗಳ ಕನ್ಸಾಲಿಡೇಷನ್ ನಂತರ ಬ್ರೇಕ್ಔಟ್ ಬಂದಿದ್ದಾವೆ ಮತ್ತು ಒಂದು ಕೇಸ್ನಲ್ಲಂತೂ 8 ವರ್ಷದ ಬೇಸ್ನ ನಂತರ ಬ್ರೇಕ್ಔಟ್ ಬಂದಿದೆ. ಆದರೆ ನಿಮಗೆ ಒಂದು ಡೌಟ್ ಬರ್ಬೋದು, ಬ್ರೇಕ್ಔಟ್ ಸ್ಟಾಕ್ಸ್ ತುಂಬ ಇದೆ, ಹೀಗಿರುವಾಗ ನಾವು ಈ 5 ಸ್ಟಾಕ್ಸ್ನ ಮಾತ್ರ ಯಾಕೆ ಸೆಲೆಕ್ಟ್ ಮಾಡಿದ್ವಿ ಮತ್ತು ಇಂತಹ ಹೈ ಪ್ರಾಫಿಟಬಿಲಿಟಿ ಸೆಟಪ್ಸನ್ನು ಸಿಸ್ಟಮ್ಯಾಟಿಕ್ ಆಗಿ ಹೇಗೆ ಐಡೆಂಟಿಫೈ ಮಾಡ್ಬೋದು? ಅದಕ್ಕಾಗಿ ಒಂದು ಸಿಂಪಲ್ ಆದಂಥ ಸ್ಕ್ರೀನಿಂಗ್ ಅಪ್ರೋಚ್ ಇದೆ. ಮಾರ್ಕೆಟ್ ಕ್ಯಾಪ್ 3000 ಕೋಟಿಗಿಂತ ಹೆಚ್ಚಿರಬೇಕು. ಸ್ಟಾಕ್ 52 ವೀಕ್ನಿಂದ 10% ಡೌನ್ ಇರಬೇಕು, ಅಂದರೆ ಕೆಳಕ್ಕಿರಬೇಕು. ಕರೆಂಟ್ ಪ್ರೈಸ್ 50 ಮತ್ತು 200 ಡೈಲಿ ಮೂವಿಂಗ್ ಆ್ಯಾವ್ರೇಜ್ಗಿಂತ ಮೇಲಿರಬೇಕು ಮತ್ತು 50 ದಿನ ಮೂವಿಂಗ್ ಆ್ಯಾವ್ರೇಜ್ 200 ದಿನದ ಮೂವಿಂಗ್ ಆ್ಯಾವ್ರೇಜ್ಗಿಂತ ಹೆಚ್ಚಿರಬೇಕು. ಇದರಿಂದ ನಮಗೆ ಫಿಲ್ಟರ್ಡ್ ಲಿಸ್ಟ್ ಸಿಗುತ್ತೆ. ಅದರ ನಂತರ ಮ್ಯಾನ್ಯುವಲ್ ಬ್ರೇಕ್ಔಟ್ ಟ್ರ್ಯಾಕಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆದರೆ ಇಲ್ಲೊಂದು ಗಮನದಲ್ಲಿಡಿ, ಸ್ಟ್ರಾಂಗ್ ಕನ್ಸಾಲಿಡೇಷನ್ ನಂತರ ಬರುವಂಥ ಬ್ರೇಕ್ಔಟ್ ಸಾಮಾನ್ಯವಾಗಿ ಹೈ ಪ್ರಾಫಿಟಬಿಲಿಟಿ ಸೆಟಪ್ಸನ್ನು ಸೂಚಿಸುತ್ತೆ. ಆದರೆ ಚಾರ್ಟ್ಸ್ ಮಾತ್ರ ಅಲ್ಲ, ಬಿಸ್ನೆಸ್ ಮಾಡೆಲ್, ಗ್ರೋತ್ ಔಟ್ಲುಕ್ ಮತ್ತು ಕೀ ರಿಸ್ಕನ್ನು ಕೂಡ ಇಲ್ಲಿ ಅರ್ಥ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಈಕ್ವಲಿ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾದರೆ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಅದಕ್ಕೂ ಮುಂಚೆ ನೀವೇನು ಮಾಡಬೇಕು, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ನಲ್ಲಿ ಹೇಳಿ. ಹಾಗಾದರೆ ವಿಡಿಯೋ ಶುರು ಮಾಡೋಣ. ನಮ್ಮ ಮೊದಲ ಕಂಪನಿ NLC ಇಂಡಿಯಾ. ಚಾರ್ಟ್ ನೋಡಿದ್ರೆ NLC ಇಂಡಿಯಾ ತನ್ನ 2008ರ ಹೈಯನ್ನು ಕ್ರಾಸ್ ಮಾಡಿ ಮಲ್ಟಿ ಇಯರ್ ಬ್ರೇಕ್ಔಟನ್ನು ಕೊಟ್ಟಿದೆ. ಈಗ ಬಿಸ್ನೆಸ್ಸನ್ನು ಅರ್ಥ ಮಾಡ್ಕೊಳ್ಳೋಣ. NLC ಇಂಡಿಯಾ ಒಂದು ಮೈನ್ ಟು ಪವರ್ ಕಂಪನಿ. ಇದು ಲಿಗ್ನೈಟ್ ಮತ್ತು ಕೋಲ್ ಅಂದರೆ ಕಲ್ಲಿದ್ದಲನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನು ಬಳಸ್ಕೊಂಡು ಪವರ್ ಜನರೇಟ್ ಮಾಡಿ ಅದನ್ನು ಮಾರುವಂಥ ಬಿಸ್ನೆಸ್ಸನ್ನು ಮಾಡುತ್ತೆ. ಇದಲ್ಲದೆ ಕಂಪನಿ ಈಗ ರಿನ್ಯೂಯಬಲ್ ಎನರ್ಜಿಯಲ್ಲೂ ಕೂಡ ವೇಗವಾಗಿ ಬೆಳೀತಾ ಇದೆ. ಪ್ರಸ್ತುತ ಕಂಪನಿಯ ಬಳಿ 30.1 ಮಿಲಿಯನ್ ಟನ್ ಪರ್ ಆ್ಯನಮ್ ಲಿಗ್ನೈಟ್ ಮತ್ತು 20 ಮಿಲಿಯನ್ ಟನ್ ಪರ್ ಆ್ಯನಮ್ ಕೋಲ್ ಮೈನಿಂಗ್ ಕೆಪಾಸಿಟಿ ಇದೆ. ಇದನ್ನು 2030 ಒಳಗೆ ಕ್ರಮವಾಗಿ 41.35 MTPA ಮತ್ತು 62 MTPAಗೆ ಹೆಚ್ಚಿಸುವಂಥ ಪ್ಲಾನ್ ಇದೆ. ಜೊತೆಗೆ 5.9 ಗಿಗಾವ್ಯಾಟ್ ಥರ್ಮಲ್ ಮತ್ತು 1.8 ಗಿಗಾವ್ಯಾಟ್ ರಿನ್ಯೂಯಬಲ್ ಕೆಪಾಸಿಟಿಯನ್ನು 2030 ಒಳಗೆ 10 ಗಿಗಾವ್ಯಾಟ್ಗೆ ಸ್ಕೇಲ್ ಮಾಡುವಂಥ ಟಾರ್ಗೆಟನ್ನು ಇಟ್ಕೊಂಡಿದೆ. ಅಂದರೆ ಇದು ಸಿಂಗಲ್ ಎಂಜಿನ್ ಸ್ಟೋರಿ ಅಲ್ಲ, ಮೈನಿಂಗ್ ಇದೆ, ಥರ್ಮಲ್ ಇದೆ ಮತ್ತು ರಿನ್ಯೂಯಬಲ್ ಮೂರೂ ಸೇರಿಸ್ಕೊಂಡು ಗ್ರೋತನ್ನು ಡ್ರೈವ್ ಮಾಡುತ್ತೆ. ಈಗ ಕ್ಯಾಪೆಕ್ಸ್ ನಂಬರನ್ನು ನೋಡೋಣ. ಕಂಪನಿ ಸುಮಾರು 1.16 ಲಕ್ಷ ಕೋಟಿ ಕ್ಯಾಪೆಕ್ಸ್ ರೋಡ್ ಮ್ಯಾಪನ್ನು 2030 ಒಳಗೆ ಪ್ಲಾನ್ ಮಾಡಿಕೊಂಡಿದೆ. ಇದರಲ್ಲಿ ಗ್ರೀನ್ ಎನರ್ಜಿ ಆಗಿರ್ಬೋದು, ಥರ್ಮಲ್ ಮತ್ತು ಮೈನಿಂಗ್ನ ಮೇಲೆ ಹೆವಿ ಇನ್ವೆಸ್ಟ್ಮೆಂಟ್ ಮಾಡುವಂಥ ಪ್ಲ್ಯಾನನ್ನು ಮಾಡಿಕೊಂಡಿದೆ. ಈಗ ಫಂಡಮೆಂಟಲ್ಸ್ನ ಮೇಲೆ ಒಂದು ಕ್ವಿಕ್ ಲುಕ್ಕನ್ನು ನೋಡೋಣ. ಕಳೆದ 5 ವರ್ಷಗಳಲ್ಲಿ ಕಂಪನಿ ಸೇಲ್ಸ್ ಸುಮಾರು 1.5x ಗ್ರೋ ಆಗಿದೆ. ಜೊತೆಗೆ ಪ್ರಾಫಿಟ್ ಕೂಡ ಸುಮಾರು 2x ಹೆಚ್ಚಾಗಿದೆ. ಆದರೆ ಕ್ವಾರ್ಟರ್ಲಿ ಟ್ರೆಂಡ್ಸ್ ಅರ್ಥ ಮಾಡ್ಕೊಳ್ಳೋದು ಕೂಡ ಇಲ್ಲಿ ಈಕ್ವಲಿ ಇಂಪಾರ್ಟೆಂಟ್ ಆಗುತ್ತೆ. NLC ಇಂಡಿಯಾ ಸೇಲ್ಸ್ ಕೆಲವೊಮ್ಮೆ ಫ್ಲ್ಯಾಟ್ ಆಗಿರುತ್ತೆ, ಕೆಲವೊಮ್ಮೆ ಡಿಕ್ಲೈನ್ ಆಗುತ್ತೆ ಮತ್ತು ಕೆಲವೊಮ್ಮೆ ಸ್ಟ್ರಾಂಗ್ ಗ್ರೋತನ್ನು ತೋರಿಸುತ್ತೆ. ಯಾಕೆಂದರೆ ಇಲ್ಲಿ ರೆವಿನ್ಯೂ ಬಹುತೇಕವಾಗಿ ಬರೋದು ಎಲ್ಲಿಂದ ಅಂತ ಹೇಳಿದ್ರೆ ಈ ಲಿಗ್ನೈಟ್ ಆಗಿರ್ಬೋದು, ಕೋಲ್ ಆಗಿರ್ಬೋದು, ಜೊತೆಗೆ ಪವರ್ ಜನ್ರೇಷನ್ನು, ಪ್ಲಾಂಟ್ ಯುಟಿಲೈಸೇಷನ್ನು ಮತ್ತು ಪ್ರಾಜೆಕ್ಟ್ ರ್ಯಾಂಪ್ ಅಪ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇನ್ನು ಪ್ರೊಡಕ್ಷನ್ ಮತ್ತು ಜನ್ರೇಷನ್ ಸ್ಟ್ರಾಂಗ್ ಆಗಿದ್ದಾಗ ಗ್ರೋತ್ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ. ಆದರೆ ಈ ಮೈನ್ ಇಶ್ಯೂಸು, ಪ್ಲ್ಯಾಂಟ್ ಡೌನ್ ಟೈಮು ಅಥವಾ ಪ್ರಾಜೆಕ್ಟ್ ಡಿಲೇಯಿಂದಾಗಿ ಸೇಲ್ಸ್ ವೀಕ್ ಆಗೂ ಕೂಡ ಕಾಣಿಸುತ್ತೆ. ಕೆಲವೊಮ್ಮೆ ಮಾರ್ಜಿನ್ಸ್ ಕೂಡ ಇದೇ ಕಾರಣಕ್ಕಾಗಿ ಸ್ವಲ್ಪ ವಾಲಟೈಲ್ ಆಗಿದೆ ಅಂತ ಅನ್ಸುತ್ತೆ, ಕಮ್ಮಿ ಆಗಿದೆ ಅಂತ ಅನ್ಸುತ್ತೆ. ಜೊತೆಗೆ ಈ ಬಿಸ್ನೆಸ್ ಕ್ಯಾಪಿಟಲ್ ಇಂಟೆನ್ಸಿವ್ ಆಗಿದೆ, ಅಂದರೆ ಇಲ್ಲಿ ಫಿಕ್ಸ್ಡ್ ಕಾಸ್ಟ್ ಖರ್ಚುಗಳು ಹೆಚ್ಚು. ಆದ್ದರಿಂದ ಪ್ಲಾಂಟ್ಸ್ ಎಫಿಷಿಯೆಂಟ್ಲಿ ಆಪರೇಟ್ ಆದಾಗ ಫಿಕ್ಸ್ಡ್ ಕಾಸ್ಟ್ ಸ್ಪ್ರೆಡ್ ಆಗಿ ಮಾರ್ಜಿನ್ಸ್ ಇಂಪ್ರೂವ್ ಆಗುತ್ತೆ. ಈಗ ಈ ಕಂಪನಿಯ ರಿಸ್ಕ್ ಮತ್ತು ಚಾಲೆಂಜಸ್ಸನ್ನು ನೋಡೋಣ. ಮೊದಲನೇ ರಿಸ್ಕ್ ಲ್ಯಾಂಡ್ ಅಕ್ವಿಸಿಷನ್ ಅಥವಾ ಮೈನ್ ಎಕ್ಸಿಕ್ಯೂಷನ್ ಮತ್ತೆ ಡಿಲೇ ಆದರೆ ಲಿಗ್ನೈಟ್ ಸಪ್ಲೈ ಮತ್ತು ಪವರ್ ಜನರೇಷನ್ ಎರಡಕ್ಕೂ ಕೂಡ ಇಂಪ್ಯಾಕ್ಟ್ ಆಗುತ್ತೆ. ಎರಡನೇ ರಿಸ್ಕ್ ಅಂದರೆ ಡೆಟ್ ಫಂಡೆಡ್ ಕ್ಯಾಪೆಕ್ಸ್. ಇದರಿಂದಾಗಿ ಕಂಪನಿಯ ಡೆಟ್ ಟು ಈಕ್ವಿಟಿ ರೇಷಿಯೋ ಇನ್ನೂ ಕೂಡ 1xಗಿಂತ ಹೆಚ್ಚಿದೆ. ಅಂದರೆ ಬಾರೋವಿಂಗ್ ಅಂದರೆ ಸಾಲ ರಿಲೇಟಿವ್ಲಿ ಹೈ ಇದೆ. ಇದು ನಿಧಾನವಾಗಿ ಕಡಿಮೆ ಆಗ್ತಾ ಇದೆ, ಆದರೆ ಲ್ಯಾವರೇಜ್ ಇನ್ನೂ ಕೂಡ ಎಲಿವೇಟೆಡ್ ಇದೆ. ಆದ್ದರಿಂದ ಇನ್ವೆಸ್ಟರ್ಸ್ ಈ ಮೆಟ್ರಿಕನ್ನು ಕ್ಲೋಸ್ಲಿ ಟ್ರ್ಯಾಕ್ ಮಾಡಬೇಕು. ಈಗ ನಮ್ಮ ಎರಡನೇ ಕಂಪನಿ ಗ್ಲೆನ್ಮಾರ್ಕ್ ಫಾರ್ಮಾಸ್ಯೂಟಿಕಲ್ಸ್. ಈ ಕಂಪನಿ 3 ಸೆಗ್ಮೆಂಟ್ನಲ್ಲಿ ಆಪರೇಟ್ ಮಾಡುತ್ತೆ: ಬ್ರ್ಯಾಂಡೆಡ್ ಜನರಿಕ್ಸ್ ಮತ್ತು ಸ್ಪೆಷಾಲಿಟಿ ಇನ್ನೋವೇಷನ್ಸ್.
ಇದರ ಕೋರ್ ಫೋಕಸ್ ಬಂದು 3 ಏರಿಯಾಗಳಲ್ಲಿದೆ. ಅದರಲ್ಲಿ ಒಂದನೇದು ಡರ್ಮಟಾಲಜಿ ಅಂದರೆ ಸ್ಕಿನ್, ಎರಡನೇದು ರೆಸ್ಪಿರೇಟರಿ ಅಂದರೆ ಲಂಗ್ಸ್ ಮತ್ತು ಮೂರನೇದು ಆಂಕಾಲಜಿ ಅಂದರೆ ಕ್ಯಾನ್ಸರ್. ಸಿಂಪಲ್ ಆಗಿ ಹೇಳಬೇಕು ಅಂದರೆ ಇಂಡಿಯಾ ಮತ್ತು ಎಮರ್ಜಿಂಗ್ ಮಾರ್ಕೆಟ್ನಲ್ಲಿ ಬ್ರ್ಯಾಂಡೆಡ್ ಮೆಡಿಸಿನ್ ಸೇಲ್ ಮಾಡುತ್ತೆ. ಅಂದರೆ ಈ US ಆಗಿರ್ಬೋದು, ಯುರೋಪ್ನಲ್ಲಿ ಮೇಯ್ನ್ಲಿ ಜನ್ರಿಕ್ಸ್ ಬಿಸ್ನೆಸ್ನಲ್ಲಿ ಆಪ್ರೇಟ್ ಮಾಡುತ್ತೆ. ಇನ್ನು ಜನ್ರಿಕ್ಸ್ ಅಂದರೆ ಒಂದು ಡ್ರಗ್ನ ಈ ಪೇಟೆಂಟ್ ಎಕ್ಸ್ಪೈರ್ ಆದಮೇಲೆ ಯಾರು ಬೇಕಾದರೂ ಆ ಡ್ರಗ್ನ ಮ್ಯಾನುಫ್ಯಾಕ್ಚರ್ ಮಾಡ್ಬೋದು, ಆ ಮೆಡಿಸಿನನ್ನು ಮ್ಯಾನುಫ್ಯಾಕ್ಚರ್ ಮಾಡ್ಬೋದು. ಅದೇ ಬ್ರ್ಯಾಂಡೆಡ್ ಜೆನರಿಕ್ಸ್ ಅಂದರೆ ಅದೇ ಡ್ರಗ್ಗನ್ನು ಬ್ರ್ಯಾಂಡ್ ನೇಮ್ನ ಜೊತೆಗೆ ಸೇಲ್ ಮಾಡೋದು. ಉದಾಹರಣೆಗೆ ಡೋಲೋ ಅಥವಾ ಕ್ರೋಸಿನ್ನು ಹೀಗೆ. ಆದರೆ ಕಳೆದ 10 ವರ್ಷಗಳಲ್ಲಿ ಕಂಪನಿಯ ಸೇಲ್ಸ್ CAGR ಕೇವಲ 7% ಮಾತ್ರ ಆಯಿತು. ಇದು ವೀಕ್ ಆಗಿ ಕಾಣಿಸ್ತಾ ಇದೆ. ಇದಕ್ಕೆ ಮೇನ್ ರೀಸನ್ ಏನು ಅಂದರೆ US ಜೆನರಿಕ್ಸ್ ಮಾರ್ಕೆಟ್ ಸ್ಲೋ ಆಯಿತು ಮತ್ತು ಕಾಂಪಿಟೇಷನ್ ತುಂಬ ಹೆಚ್ಚಾಯಿತು. ಅದರ ಜೊತೆಗೆ ರೆಗ್ಯುಲೇಟರಿ ಇಶ್ಯೂಸ್ ಮತ್ತು US ಫುಡ್ ಆ್ಯಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಅಬ್ಸರ್ವೇಷನ್ಸ್ ಕಾರಣಕ್ಕಾಗಿ ಹೊಸ ಪ್ರಾಡಕ್ಟ್ ಲಾಂಚ್ಗಳು ಡಿಲೇ ಆಗ್ತಲೇ ಇತ್ತು. ಆದರೆ ಇತ್ತೀಚೆಗೆ ಸ್ಟಾಕ್ ತನ್ನ ಆಲ್ ಟೈಮ್ ಹೈ ಮೇಲೆ ಬ್ರೇಕ್ಔಟ್ ಕೊಟ್ಟಿದೆ. ಈಗ ಪ್ರಶ್ನೆ ಏನು ಅಂದರೆ ಸ್ಟಾಕ್ ಇಷ್ಟು ಸ್ಟ್ರಾಂಗ್ ಆಗಿ ಯಾಕಿದೆ ಅಂತ. ಉತ್ತರ ತುಂಬಾ ಸಿಂಪಲ್. ಮಾರ್ಕೆಟ್ ಯಾವಾಗಲೂ ಫ್ಯೂಚರನ್ನು ಪ್ರೈಸ್ ಮಾಡುತ್ತೆ, ಪಾಸ್ಟ್ ಅನ್ನಲ್ಲ. ಗ್ಲೆನ್ಮಾರ್ಕ್ ಈಗ ನಿಧಾನವಾಗಿ ಜೆನರಿಕ್ಸಿಂದ ಸ್ಪೆಷಾಲಿಟಿ ಮತ್ತು ಬ್ರ್ಯಾಂಡೆಡ್ ಬಿಸ್ನೆಸ್ನ ಕಡೆಗೆ ಶಿಫ್ಟ್ ಆಗ್ತಾ ಇದೆ. ಅಲ್ಲಿ ಮಾರ್ಜಿನ್ಸ್ ಮತ್ತು ಗ್ರೋತ್ ಎರಡೂ ಕೂಡ ಬೆಟರ್ ಇರುತ್ತೆ. ಇನ್ನು ಮ್ಯಾನೇಜ್ಮೆಂಟ್ ಟಾರ್ಗೆಟ್ನ ಪ್ರಕಾರ FY30 ವೇಳೆಗೆ 70%ಗಿಂತ ಹೆಚ್ಚು ರೆವಿನ್ಯೂ ಬ್ರ್ಯಾಂಡೆಡ್ ಮಾರ್ಕೆಟ್ನಿಂದ ಬರಬೇಕು. ನೆಕ್ಸ್ಟ್ 5 ಇಯರ್ಸ್ನಲ್ಲಿ ಎಮರ್ಜಿಂಗ್ ಮಾರ್ಕೆಟ್ಸ್ ಬಿಸ್ನೆಸ್ ಸುಮಾರು 20%ಗಿಂತ ಹೆಚ್ಚು CAGRನಲ್ಲಿ ಗ್ರೋ ಆಗುತ್ತೆ ಅಂತ ಮ್ಯಾನೇಜ್ಮೆಂಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ. ಇದರಲ್ಲಿ 7 to 8 ಇನ್ನೋವೇಟಿವ್ ಪ್ರಾಡಕ್ಟ್ಗಳ ಲಾಂಚ್ ಒಂದು ದೊಡ್ಡ ರೋಲ್ ಪ್ಲೇ ಮಾಡ್ಬೋದು. FY27ಗೆ ಕಂಪನಿ 23% EBITDA ಮಾರ್ಜಿನ್ ಗೈಡೆನ್ಸನ್ನು ಕೊಟ್ಟಿದೆ. ಇದು ಹಿಸ್ಟಾರಿಕಲ್ 18 to 19% ರೇಂಜ್ಗಿಂತ ಹೆಚ್ಚಿದೆ. ಈಗ ರಿಸ್ಕ್ ಮತ್ತು ಚಾಲೆಂಜಸ್ಸನ್ನು ನೋಡೋಣ. ಇತ್ತೀಚಿನ ವರ್ಷಗಳಲ್ಲಿ ಗ್ಲೆನ್ಮಾರ್ಕ್ ಫಾರ್ಮಾಸ್ಯೂಟಿಕಲ್ಸ್ಗೆ US ಫುಡ್ ಆ್ಯಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ನಿಂದ ಗೋವಾ, ಇಂಡೋರ್ ಮತ್ತು ಈ ಕಡೆಯಿಂದ ವಾರ್ನಿಂಗ್ ಲೆಟರ್ಸ್ ಬಂದಿದೆ. ಈಗ ಮ್ಯಾನುಫ್ಯಾಕ್ಚರಿಂಗ್ ಇರ್ರೆಗ್ಯುಲಾರಿಟೀಸ್ನ ಬಗ್ಗೆ ಹೈಲೈಟ್ ಮಾಡಲಾಗಿದೆ ಈ ಲೆಟರ್ನಲ್ಲಿ. ಈ ರಿಪೀಟೆಡ್ ಇಶ್ಯೂಸ್ ಮ್ಯಾನೇಜ್ಮೆಂಟ್ ಓವರ್ಸೈಟ್ ಮತ್ತು ಕ್ವಾಲಿಟಿ ಸಿಸ್ಟಮ್ಸ್ನಲ್ಲಿ ಗ್ಯಾಪ್ ಇದೆ ಅನ್ನೋದನ್ನು ತೋರಿಸ್ತಾ ಇದೆ. ಸೊ ಇದು ಈ ಕಂಪನಿಯ ಮೇಜರ್ ರಿಸ್ಕ್. ಈಗ ನಮ್ಮ ಮೂರನೇ ಕಂಪನಿ ಇಂಡಿಯಾದ ಎಕ್ಸ್ಪೋರ್ಟ್ ಇಂಪೋರ್ಟ್ ಫ್ಲೋನ ಸಂಪೂರ್ಣವಾಗಿ ಮ್ಯಾನೇಜ್ ಮಾಡುವಂಥ ಫ್ಯಾಕ್ಟ್ರಿಯಿಂದ ಹಿಡ್ಕೊಂಡು ಫೈನಲ್ ಟಚ್ ಪಾಯಿಂಟ್ನವರೆಗೆ ಶಿಪ್ಸು, ಪೋರ್ಟು, ಟ್ರೈನ್ಸು, ವೇರ್ ಹೌಸಸ್ಸು ಮತ್ತು ಟ್ರಕ್ಸ್ನ ಒಳಗೊಂಡಂಥ ಇಂಟಿಗ್ರೇಟೆಡ್ ನೆಟ್ವರ್ಕ್ ಇರುವ ಅದಾನಿ ಪೋರ್ಟ್ಸ್ ಮತ್ತು ಸ್ಪೆಷಲ್ ಎಕನಾಮಿಕ್ ಝೋನ್. ಅದಾನಿ ಪೋರ್ಟ್ಸ್ ಆ್ಯಂಡ್ ಸ್ಪೆಷಲ್ ಎಕನಾಮಿಕ್ ಝೋನ್ ಸ್ಟಾಕ್ ಸುಮಾರು 2 ವರ್ಷಗಳ ಕನ್ಸಾಲ್ಟೇಷನ್ ನಂತರ ಆಲ್ ಟೈಮ್ ಹೈಗೆ ಬ್ರೇಕ್ಔಟ್ ಕೊಟ್ಟಿದೆ. ಈಗ ಬಿಸ್ನೆಸ್ ಅನ್ನು ಅರ್ಥ ಮಾಡ್ಕೊಳ್ಳೋಣ. ಅದಾನಿ ಪೋರ್ಟ್ಸ್ ಇಂಡಿಯಾದ ಲಾರ್ಜೆಸ್ಟ್ ಪ್ರೈವೇಟ್ ಪೋರ್ಟ್ ಆಪರೇಟರ್. ಸುಮಾರು 28% ಮಾರ್ಕೆಟ್ ಶೇರನ್ನು ಹೊಂದಿದೆ. ಕಂಪನಿ ಇಂಡಿಯಾದಲ್ಲಿ 15 ಪೋರ್ಟ್ಸನ್ನು ಆಪರೇಟ್ ಮಾಡ್ತಾ ಇದೆ. ಕೇವಲ ಇಂಡಿಯಾದಲ್ಲಿ ಮಾತ್ರ ಅಲ್ಲ, ಅದ್ರ ಜೊತೆಗೆ ಶ್ರೀಲಂಕಾ ಆಗಿರ್ಬೋದು, ಇಸ್ರೇಲ್, ತಾಂಜೇನಿಯಾ ಮತ್ತು ಆಸ್ಟ್ರೇಲಿಯಾದಲ್ಲಿ ಒಟ್ಟು 4 ಇಂಟರ್ನ್ಯಾಷನಲ್ ಪೋರ್ಟ್ಸನ್ನು ಕೂಡ ಮ್ಯಾನೇಜ್ ಮಾಡ್ತಾ ಇದೆ. ಕಳೆದ 5 ವರ್ಷಗಳಲ್ಲಿ ಕಂಪನಿಯ ಸೇಲ್ಸ್ ಬಂದು ಸುಮಾರು 2.4x ಗ್ರೋ ಆಗಿದೆ ಮತ್ತು ಪ್ರಾಫಿಟ್ ಬಂದು ಸುಮಾರು 2x ಹೆಚ್ಚಾಗಿದೆ. ಪ್ರಾಫಿಟ್ ಗ್ರೋತ್ ಸೇಲ್ಸ್ಗಿಂತ ಸ್ವಲ್ಪ ಕಮ್ಮಿ ಇದೆ, ಯಾಕೆಂದರೆ ಈ ಅವಧಿಯಲ್ಲಿ ಮಾರ್ಜಿನ್ ಸ್ವಲ್ಪ ವೀಕ್ ಆಗಿತ್ತು. ಈಗ ರೀಸೆಂಟ್ ರಿಸಲ್ಟ್ಸನ್ನು ಅನಲೈಸ್ ಮಾಡೋಣ. 9 ಮಂತ್ FY26ನಲ್ಲಿ ಸೇಲ್ಸ್ 24% ಇಯರ್ ಆನ್ ಇಯರ್ ಗ್ರೋ ಆಗಿ ಸುಮಾರು 28,000 ಕೋಟಿ ಆಗಿದೆ. ಈ ಸ್ಟ್ರಾಂಗ್ ಗ್ರೋತ್ ಡೊಮೆಸ್ಟಿಕ್ ಪೋರ್ಟ್ಸ್, ಇಂಟರ್ನ್ಯಾಷನಲ್, ಮರೈನ್ ಮತ್ತು ಲಾಜಿಸ್ಟಿಕ್ಸ್ ಈ 4 ಬಿಸ್ನೆಸ್ ಪಿಲ್ಲರ್ಸ್ನಲ್ಲಿ ಹೈ ಡಬಲ್ ಡಿಜಿಟ್ ಗ್ರೋತ್ ಕಾರಣದಿಂದ ಬಂದಿದೆ. ಅದೇ ಟೈಮ್ನಲ್ಲಿ EBITDA 20% ಇಯರ್ ಆನ್ ಇಯರ್ ಗ್ರೋ ಆಗಿ 16,832 ಕೋಟಿ ಆಗಿದೆ ಮತ್ತು EBITDA ಮಾರ್ಜಿನ್ಸ್ ಬಂದು ಸುಮಾರು 60% ರೇಂಜ್ನಲ್ಲಿ ಸ್ಟೇಬಲ್ ಆಗಿದೆ. ಈಗ ಗ್ರೋತ್ ಔಟ್ಲುಕ್ಕನ್ನು ನೋಡೋಣ. ಕಂಪನಿ 2030 ಒಳಗೆ 1 ಬಿಲಿಯನ್ ಟನ್ಸ್ ಅಂದರೆ 1000 ಮಿಲಿಯನ್ ಮೆಟ್ರಿಕ್ ಟನ್ ಕಾರ್ಗೋ ಹ್ಯಾಂಡಲ್ ಮಾಡುವಂಥ ಟಾರ್ಗೆಟನ್ನು ಇಟ್ಕೊಂಡಿದೆ. ಈಗಿನ ಕೆಪಾಸಿಟಿ ಬಂದು 653 ಮಿಲಿಯನ್ ಮೆಟ್ರಿಕ್ ಟನ್ ಇದೆ. ಮ್ಯಾನೇಜ್ಮೆಂಟ್ FY29ನ ವೇಳೆಗೆ ರೆವಿನ್ಯೂವನ್ನು 65,500 ಕೋಟಿಗೆ ಡಬಲ್ ಮಾಡುವಂಥ ಪ್ಲಾನ್ನ ಹಾಕ್ಕೊಂಡಿದೆ. ಈ ಗೈಡೆನ್ಸ್ ಆಧಾರದಲ್ಲಿ FY25ನಿಂದ FY29ವರೆಗೆ ರೆವಿನ್ಯೂ CAGR ಸುಮಾರು 21% ಬರುತ್ತೆ. ಇನ್ವೆಸ್ಟರ್ಸ್ ಇದನ್ನು ಕ್ಲೋಸ್ಲಿ ಟ್ರ್ಯಾಕ್ ಮಾಡಬೇಕು. ಈಗ ಈ ಕಂಪ್ನಿಯ ರಿಸ್ಕ್ ಮತ್ತು ಚಾಲೆಂಜಸನ್ನು ನೋಡೋಣ. ಅದಾನಿ ಪೋರ್ಟ್ಸ್ ಬಿಸ್ನೆಸ್ ಡೈರೆಕ್ಟ್ಲಿ ಗ್ಲೋಬಲ್ ಟ್ರೇಡ್ನ ಜೊತೆಗೆ ಲಿಂಕ್ಡ್ ಆಗಿದೆ. ಅಂದರೆ ಈ ರೆಡ್ ಸಿ ಕ್ರೈಸಿಸ್ ಆಗ್ಬೋದು ಅಥವಾ ಮಿಡ್ಲ್ ಈಸ್ಟ್ನಲ್ಲಿ ಏನು ಕಾನ್ಫ್ಲಿಕ್ಟ್ ಆಗ್ತಾ ಇದೆ, ಅದು ಸ್ಟ್ರೈಟ್ ಆಫ್ ಹಾರ್ಮೋಸ್ ಇಶ್ಯೂ, ಹೀಗೆ ಬೇರೆ ಬೇರೆ ಇಶ್ಯೂಗಳು ಶಿಪ್ಪಿಂಗ್ ರೂಟ್ನ ಮೇಲೆ ಇಂಪ್ಯಾಕ್ಟ್ ಮಾಡ್ಬೋದು. ಇದರಿಂದಾಗಿ ಲಿಕ್ವಿಡ್ ಅಥವಾ ಕಂಟೈನರ್ ಕಾರ್ಗೋ ವಾಲ್ಯೂಮ್ಸ್ ಇದ್ರ ಮೇಲೆ ಇಂಪ್ಯಾಕ್ಟ್ ಬರುವಂಥ ಸಾಧ್ಯತೆ ಇದೆ. ಇನ್ನೊಂದು ಕೀ ರಿಸ್ಕ್ ಏನು ಅಂದರೆ ಇದರ ಕ್ಯಾಪಿಟಲ್ ಇಂಟೆನ್ಸಿವ್ ನೇಚರ್. ಕಂಟಿನ್ಯೂಸ್ ಆಗಿ ಹೈ ಕ್ಯಾಪೆಕ್ಸ್ ಬೇಕಾಗುತ್ತೆ. ಇದರಿಂದಾಗಿ ಕ್ಯಾಶ್ ಫ್ಲೋಸ್ನ ಮೇಲೆ ಪ್ರೆಷರ್ ಬರುವಂಥ ಸಾಧ್ಯತೆ ಇದೆ. ಡೆಟ್ ಲೆವೆಲ್ ಕೂಡ ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಇದು ನಮ್ಮ ಮೂರನೇ ಕಂಪನಿಯ ಬಗ್ಗೆ. ಈಗ ನಮ್ಮ 4ನೇ ಕಂಪನಿ ಟೊರೆಂಟ್ ಪವರ್. ಕಂಪನಿ ಇತ್ತೀಚೆಗೆ 1 ವರ್ಷದ ಕನ್ಸಾಲ್ಟೇಷನ್ ನಂತರ ಬ್ರೇಕ್ಔಟ್ ಕೊಟ್ಟಿದೆ. ಎಲೆಕ್ಟ್ರಿಸಿಟಿ ಎಕೋಸಿಸ್ಟಮ್ನಲ್ಲಿ ಮುಖ್ಯವಾಗಿ 3 ಭಾಗಗಳು ಬರ್ತವೆ. ಒಂದನೇದು ಪವರ್ ಜನರೇಷನ್,
ಎರಡನೇದು ಹೈ ವೋಲ್ಟೇಜ್ ಲೈನ್ಸ್ನ ಮೂಲಕ ಡಿಸ್ಕಾಮ್ಸ್ಗೆ ಎಲೆಕ್ಟ್ರಿಸಿಟಿಯನ್ನು ಟ್ರಾನ್ಸ್ಮಿಟ್ ಮಾಡೋದು. ಅದರ ಜೊತೆಗೆ ಕೊನೆಯದಾಗಿ ಮೂರನೇದು ಹೌಸ್ ಹೋಲ್ಡ್ಸ್ಗೆ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡೋದು. ಒಟ್ಟು 3 ಭಾಗಗಳು ಬರ್ತವೆ. ಸೊ ಈಗ ಟೊರೆಂಟ್ ಪವರ್ ಈ ಎಂಟೈರ್ ವ್ಯಾಲ್ಯೂ ಚೈನ್ನಲ್ಲಿ ಆಪರೇಟ್ ಮಾಡುತ್ತೆ. ಕಂಪನಿ ನೇರವಾಗಿ ಅಹಮದಾಬಾದ್, ಸೂರತ್, ಭಿವಾಂಡಿ ಮತ್ತು ಆಗ್ರಾ ಈ ಸಿಟಿಗಳಲ್ಲಿ 4.2 ಮಿಲಿಯನ್ಗೂ ಹೆಚ್ಚು ಕಸ್ಟಮರ್ಸ್ಗೆ ಎಲೆಕ್ಟ್ರಿಸಿಟಿಯನ್ನು ಸಪ್ಲೈ ಮಾಡುತ್ತೆ. ಕಳೆದ 5 ವರ್ಷಗಳಲ್ಲಿ ಕಂಪನಿಯ ಸೇಲ್ಸ್ ಮತ್ತು ಪ್ರಾಫಿಟ್ ಸುಮಾರು 2.4x ಗ್ರೋ ಆಗಿದೆ. ಈಗ ರೀಸೆಂಟ್ ರಿಸಲ್ಟನ್ನು ಅನಲೈಸ್ ಮಾಡೋಣ. 9 ಮಂತ್ FY26ನಲ್ಲಿ ಸೇಲ್ಸ್ 1% ಇಯರ್ ಆನ್ ಇಯರ್ ಡಿಕ್ಲೈನ್ ಆಗಿ 22,560 ಕೋಟಿ ಆಗಿದೆ. ಆದರೆ ಎಬಿಡಾ ಬಂದು 2% ಇಯರ್ ಆನ್ ಇಯರ್ ಗ್ರೋ ಆಗಿ 4,644 ಕೋಟಿ ಆಗಿದೆ. ಈ ವೀಕ್ ಗ್ರೋತ್ಗೆ ಕಾರಣ ಏನು ಅಂದರೆ ಡೈಮಂಡ್ ಮತ್ತು ಟೆಕ್ಸ್ಟೈಲ್ ಸೆಕ್ಟರ್ನಲ್ಲಿ ಸ್ಲೋ ಡೌನ್ ಆಗಿತ್ತು. ಇದರಿಂದಾಗಿ ಸೂರತ್ತು, ದಾದ್ರಾ ಮತ್ತು ನಗರ್ ಹವೇಲಿ ಈ ಪ್ರದೇಶಗಳಲ್ಲಿ ಇಂಡಸ್ಟ್ರಿಯಲ್ ಪವರ್ ಡಿಮಾಂಡ್ ಕಮ್ಮಿ ಆಯಿತು. ಈಗ ಗ್ರೋತ್ ಔಟ್ಲುಕ್ ಅನ್ನು ನೋಡೋಣ. ಕಂಪನಿ ಮಧ್ಯಪ್ರದೇಶನಲ್ಲಿ 1.6 ಗಿಗಾವ್ಯಾಟ್ ಅಲ್ಟ್ರಾ ಸೂಪರ್ ಕ್ರಿಟಿಕಲ್ ಕೋಲ್ ಪ್ಲಾಂಟ್ ಇದನ್ನು ಡೆವಲಪ್ ಮಾಡ್ತಾ ಇದೆ. ಅದರ ಕ್ಯಾಪೆಕ್ಸ್ ಬಂದು 22,000 ಕೋಟಿ ಮತ್ತು ಟೆನ್ಯೂರ್ 25 ವರ್ಷ. ಅದರ ಜೊತೆಗೆ ಮಹಾರಾಷ್ಟ್ರ ಮತ್ತು ಉತ್ತರ ಪ್ರದೇಶದಲ್ಲಿ 8.4 ಗಿಗಾವ್ಯಾಟ್ ಪಂಪ್ಡ್ ಹೈಡ್ರೋ ಪೈಪ್ಲೈನ್ ಬಿಲ್ಡ್ ಮಾಡ್ತಾ ಇದೆ. ಇದರಲ್ಲಿ 3 ಗಿಗಾವ್ಯಾಟ್ ಈಗಾಗಲೇ ಅಂಡರ್ ಕನ್ಸ್ಟ್ರಕ್ಷನ್ ಇದೆ. ಇದರಲ್ಲಿ 2 ಗಿಗಾವ್ಯಾಟ್ ಮಹಾರಾಷ್ಟ್ರ ಮತ್ತು MSEDCLನ ಜೊತೆಗೆ ಟೈಅಪ್ ಆಗಿದೆ. ಇದು ಅಕ್ಟೋಬರ್ 2028ರಿಂದ ಪ್ರತಿ ವರ್ಷ 1,680 ಕೋಟಿ ಫಿಕ್ಸ್ಡ್ ರೆವಿನ್ಯೂ ಜನರೇಟ್ ಮಾಡುವಂಥ ನಿರೀಕ್ಷೆ ಇದೆ. ಈಗ ಈ ಕಂಪನಿಯ ರಿಸ್ಕ್ ಅನ್ನು ನೋಡೋಣ. ಟೊರೆಂಟ್ ಪವರ್ಗೆ ಗ್ಯಾಸ್ ಬೇಸ್ಡ್ ಪ್ಲಾಂಟ್ಸ್ ಮತ್ತು ಮರ್ಚೆಂಟ್ ಪವರ್ ಪ್ರಾಫಿಟ್ ಗ್ಲೋಬಲ್ ಸಪ್ಲೈ ಚೈನ್ನ ಮೇಲೆ ಡಿಪೆಂಡ್ ಆಗಿದೆ. ಮಿಡಲ್ ಈಸ್ಟ್ನಲ್ಲಿ ಕಾನ್ಫ್ಲಿಕ್ಟು ಗ್ಯಾಸ್ ಅವೈಲಬಿಲಿಟಿಯ ಮೇಲೆ ಇಂಪ್ಯಾಕ್ಟ್ ಮಾಡಬಹುದು. ಇದರಿಂದಾಗಿ ಪ್ರಾಫಿಟಬಿಲಿಟಿ ಮೇಲೆ ಅಂದರೆ ಲಾಭದ ಮೇಲೂ ಕೂಡ ಪರಿಣಾಮ ಆಗೇ ಆಗುತ್ತೆ, ಇಂಪ್ಯಾಕ್ಟ್ ಆಗುತ್ತೆ. ಈಗ ನಮ್ಮ 5ನೇ ಮತ್ತು ಕೊನೆಯ ಕಂಪನಿ ಡೇಟಾ ಪ್ಯಾಟರ್ನ್ಸ್. ಡೇಟಾ ಪ್ಯಾಟರ್ನ್ಸ್ ಸ್ಟಾಕ್ ಸುಮಾರು 2 ವರ್ಷಗಳ ಸ್ಟ್ರಾಂಗ್ ಕನ್ಸಾಲಿಡೇಷನ್ ನಂತರ ಬ್ರೇಕ್ಔಟ್ ಕೊಟ್ಟಿದೆ. ಈಗ ಸ್ಟಾಕ್ಸ್ನಲ್ಲಿ ಕಾಣಿಸ್ತಾ ಇರುವಂಥ ಈ ಸ್ಟ್ರೆಂತ್ಗೆ ಬಿಸ್ನೆಸ್ ಫಂಡಮೆಂಟಲ್ಸ್ ಸಪೋರ್ಟ್ ಮಾಡ್ತಾ ಇದೆಯಾ ಅಂತ ಅನಲೈಸ್ ಮಾಡೋಣ. ಅದಕ್ಕೆ ನಾವು ಮೊದಲು ಏನು ಮಾಡಬೇಕು, ಈ ಕಂಪನಿಯ ಬಿಸ್ನೆಸ್ಸನ್ನು ಅರ್ಥ ಮಾಡ್ಕೋಬೇಕು. ಒಂದು ಫೈಟರ್ ಜೆಟ್ ಅಥವಾ ಮಿಸೈಲ್ ಇದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅದರ ಔಟರ್ ಬಾಡಿ ಒಂದೇ ಕಂಪನಿ ಬಿಲ್ಡ್ ಮಾಡಿರ್ಬೋದು, ಆದರೆ ಅದರ ಬ್ರೈನ್ ಅಂದರೆ ಈ ಎಲೆಕ್ಟ್ರಾನಿಕ್ಸ್, ರ್ಯಾಡಾರ್, ರೇಡಿಯೋ, ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಸ್ಟಮ್ಗಳು ಇದೆಲ್ಲ ಕೂಡ ತುಂಬ ಕ್ರಿಟಿಕಲ್. ಇಲ್ಲೇ ಡೇಟಾ ಪ್ಯಾಟರ್ನ್ಸ್ ರೋಲ್ ಬರೋದು. ಈ ಕಂಪನಿ ಡಿಫೆನ್ಸ್ ಮತ್ತು ಏರೋಸ್ಪೇಸ್ ಎಲೆಕ್ಟ್ರಾನಿಕ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಮತ್ತು ಡಿಸೈನ್ನಿಂದ ಹಿಡ್ಕೊಂಡು ಮ್ಯಾನುಫ್ಯಾಕ್ಚರಿಂಗ್ ಹಾಗೂ ಟೆಸ್ಟಿಂಗ್ನವರೆಗೆ ಎಲ್ಲವೂ ಇನ್ ಹೌಸೇ ಆಗುತ್ತೆ. ಗೌರ್ಮೆಂಟ್ ಏಜೆನ್ಸೀಸ್ ಅಥವಾ ಡಿಫೆನ್ಸ್ PSUಸ್ಗೆ ಹಾಗೆ ಡಿಫೆನ್ಸ್ ರಿಸರ್ಚ್ ಮತ್ತು ಡೆವಲಪ್ಮೆಂಟ್ ಆರ್ಗನೈಸೇಷನ್ ಇವರಿಗೆ ಸ್ಪೆಸಿಫಿಕ್ ಆದಂಥ ರಿಕ್ವೈರ್ಮೆಂಟ್ಸನ್ನು ಕೊಡ್ತಾರೆ. ಅದಕ್ಕೆ ತಕ್ಕಂತೆ ಈ ಕಂಪನಿ ರೇಡಾರ್ಗಳನ್ನು, ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಸ್ಟಮ್ಸ್ಗಳನ್ನು ಮತ್ತು ಏರ್ಕ್ರಾಫ್ಟ್ ಎಲೆಕ್ಟ್ರಾನಿಕ್ಸ್ ಡಿಸೈನ್ ಮತ್ತು ಮ್ಯಾನುಫ್ಯಾಕ್ಚರ್ನ ಮಾಡಿಕೊಡುತ್ತೆ. ಕಂಪನಿಯ ಕಸ್ಟಮರ್ ವೈಸ್ ರೆವಿನ್ಯೂ ಬ್ರೇಕ್ಔಟ್ ಈ ಚಾರ್ಟ್ನಲ್ಲಿ ನೀವು ಕಾಣ್ಬೋದು. ಕಳೆದ 5 ವರ್ಷದಲ್ಲಿ ಕಂಪನಿಯ ಸೇಲ್ಸ್ ಸುಮಾರು 3 ಪಟ್ಟು ಹೆಚ್ಚಾಗಿದೆ ಮತ್ತು ಪ್ರಾಫಿಟ್ ಕೂಡ 4 ಪಟ್ಟು ಹೆಚ್ಚಾಗಿದೆ. ಈಗ ರೀಸೆಂಟ್ ರಿಸಲ್ಟ್ಸನ್ನು ನೋಡೋಣ. FY26ನ ಮೊದಲ 9 ತಿಂಗಳಲ್ಲಿ ಸೇಲ್ಸ್ 86% ಇಯರ್ ಆನ್ ಇಯರ್ ಗ್ರೋ ಆಗಿ ಸುಮಾರು 580 ಕೋಟಿ ಆಗಿದೆ. ಅದೇ ಟೈಮ್ನಲ್ಲಿ ಎಬಿಡಾ ಬಂದು 42% ಇಯರ್ ಆನ್ ಇಯರ್ ಗ್ರೋ ಆಗಿ 178 ಕೋಟಿ ಆಗಿದೆ. ಆದರೆ ಎಬಿಡಾ ಮಾರ್ಜಿನ್ 40%ಇಂದ 30.6%ಗೆ ಡಿಕ್ಲೈನ್ ಆಗಿದೆ. ಮಾರ್ಜಿನ್ಸ್ ಡ್ರಾಪ್ ಆಗೋದಕ್ಕೆ ಮೇನ್ ರೀಸನ್ ಏನಂದರೆ Q2 FY26ನಲ್ಲಿ 180 ಕೋಟಿ ಲೋ ಮಾರ್ಜಿನ್ ಕಾಂಟ್ರಾಕ್ಟ್ ಡೆಲಿವರ್ ಆಗಿತ್ತು. ಮ್ಯಾನೇಜ್ಮೆಂಟ್ ಈ ಆರ್ಡರ್ನ ಕಾಂಪಿಟೇಟಿವ್ ಪ್ರೈಸ್ನಲ್ಲಿ ತೆಗೆದುಕೊಂಡಿತ್ತು. ಲಾಂಗ್ ಟರ್ಮ್ ಆಪರ್ಚುನಿಟಿ ಮತ್ತು ಫ್ಯೂಚರ್ ಸ್ಕೇಲ್ನ ಗಮನದಲ್ಲಿಟ್ಟುಕೊಂಡು ಈ ಆರ್ಡರ್ನ ಈ ಕಂಪನಿ ತಗೊಂಡಿತ್ತು. ಈಗ ಗ್ರೋತ್ ಔಟ್ಲುಕ್ ಅನ್ನು ನೋಡೋಣ. Q3 FY26ನ ವೇಳೆಗೆ ಕಂಪನಿ ಆರ್ಡರ್ ಬುಕ್ 1,868 ಕೋಟಿ ಇದೆ. ಇದು ಪ್ರೊಡಕ್ಷನ್ ಮತ್ತು ಡೆವಲಪ್ಮೆಂಟ್ ಕಾಂಟ್ರಾಕ್ಟ್ಸ್ ಎರಡರಲ್ಲೂ ಕೂಡ ಡೈವರ್ಸಿಫೈಡ್ ಆಗಿದೆ. ಈ ಆರ್ಡರ್ ಬುಕ್ FY25ನ ರೆವಿನ್ಯೂಗಿಂತ ಸುಮಾರು 262% ಇದೆ. ಮ್ಯಾನೇಜ್ಮೆಂಟ್ ಮುಂದಿನ 2-3 ವರ್ಷಗಳಿಗೆ 20%ಇಂದ 25% ರೆವಿನ್ಯೂ ಗ್ರೋತ್ನ ಟಾರ್ಗೆಟ್ ಇಟ್ಕೊಂಡಿದೆ. ಈಗ ಕಂಪನಿ ಸ್ಪೆಸಿಫಿಕ್ ರಿಸ್ಕ್ ಅನ್ನು ನೋಡೋಣ. ಯಾವುದೇ ಬಿಸ್ನೆಸ್ಗೆ ನೆಟ್ ಪ್ರಾಫಿಟನ್ನು ಕ್ಯಾಶ್ ಆಗಿ ಕನ್ವರ್ಟ್ ಮಾಡೋದಿದೆಯಲ್ಲ, ಅದು ತುಂಬ ಇಂಪಾರ್ಟೆಂಟ್. ಯಾಕೆ ಅಂದರೆ ಲಾಂಗ್ ಟರ್ಮ್ ಸಸ್ಟೈನಬಿಲಿಟಿ ಕ್ಯಾಶ್ ಫ್ಲೋಸ್ನ ಮೇಲೆ ಮಾತ್ರ ಡಿಪೆಂಡ್ ಆಗಿರುತ್ತೆ. ಡೇಟಾ ಪ್ಯಾಟರ್ನ್ಸ್ನಲ್ಲಿ ಕಳೆದ 5 ವರ್ಷದಲ್ಲಿ ಕ್ಯುಮುಲೇಟಿವ್ ಕ್ಯಾಶ್ ಫ್ಲೋ ಫ್ರಮ್ ಆಪರೇಷನ್ಸ್ 137 ಕೋಟಿ ಇದ್ದರೆ ಅದೇ ಪೀರಿಯಡ್ನಲ್ಲಿ ನೆಟ್ ಪ್ರಾಫಿಟ್ 678 ಕೋಟಿ ಇದೆ. ಇದರಿಂದಾಗಿ CFO ಟು ನೆಟ್ ಪ್ರಾಫಿಟ್ ರೇಷಿಯೋ ಬಂದು ಸುಮಾರು 20% ಬರುತ್ತೆ. ಇದು ಕ್ಯಾಶ್ ರಿಯಲೈಸೇಷನ್ ರಿಪೋರ್ಟೆಡ್ ಪ್ರಾಫಿಟ್ಗಿಂತ ರಿಲೇಟಿವ್ಲಿ ವೀಕ್ ಇದೆ ಅನ್ನೋದನ್ನು ಸೂಚಿಸುತ್ತೆ. ಈಗ ಇದಕ್ಕೆ ಮೇನ್ ರೀಸನ್ ಏನು ಅಂತ ನೋಡೋಣ. ಡೇಟಾ ಪ್ಯಾಟರ್ನ್ಸ್ಗೆ ಮುಖ್ಯವಾಗಿ ಕಸ್ಟಮರ್ ಯಾರು? ಗೌರ್ಮೆಂಟ್ ಎಂಟಿಟೀಸ್. ಹಾಗಾಗಿ ಇವರ ಪೇಮೆಂಟ್ ಸೈಕಲ್ ಸ್ಟ್ರಕ್ಚರ್ ಲಾಂಗರ್ ಆಗಿರುತ್ತೆ. ಇದರಿಂದಾಗಿ ರಿಸೀವೇಬಲ್ಸ್ ಯಾವಾಗಲೂ ಕೂಡ ಹೈ ಆಗೇ ಇರುತ್ತೆ. ಟೇಬಲ್ ಕೂಡ ಇದನ್ನೇ ತೋರಿಸ್ತಾ ಇದೆ.
ರಿಸೀವೇಬಲ್ಸ್ ಮತ್ತು ಇನ್ವೆಂಟರಿ ರೆವಿನ್ಯೂ ಜೊತೆಗೆ ಮೀನಿಂಗ್ಫುಲ್ ಪರ್ಸೆಂಟೇಜ್ ಆಕ್ಯುಪೈ ಮಾಡುತ್ತೆ. ಹೈ ರಿಸೀವೇಬಲ್ಸ್ ಮತ್ತು ಇನ್ವೆಂಟರಿ ಕ್ಯಾಶ್ ಕನ್ವರ್ಷನ್ ಸೈಕಲ್ನ ಮೇಲೆ ಪ್ರೆಷರ್ ಹಾಕುತ್ತೆ. FY25ನಲ್ಲಿ ಕ್ಯಾಶ್ ಕನ್ವರ್ಷನ್ ಸೈಕಲ್ 618 ದಿನಗಳಿತ್ತು. ಅಂದರೆ ಕ್ಯಾಪಿಟಲ್ ಲಾಕ್ ಇನ್ ಹೆಚ್ಚಿದೆ. ಸೊ ಓವರಾಲ್ ಐಡಿಯಾ ಸಿಂಪಲ್ ಆಗಿದೆ. ಲಾಂಗ್ ಕನ್ಸಾಲಿಡೇಷನ್ ನಂತರ ಬರುವಂಥ ಬ್ರೇಕ್ಔಟ್ಸ್ ಹೆಚ್ಚು ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಎಸ್ಪೆಷಲಿ ಸ್ಟ್ರಾಂಗ್ ಬಿಸ್ನೆಸ್ ನರೇಟಿವ್ ಸಪೋರ್ಟ್ ಇದ್ದಾಗ. ಈ 5 ಸ್ಟಾಕ್ಸ್ನ ಪೈಕಿ ಯಾವ ಬ್ರೇಕ್ಔಟ್ ನಿಮಗೆ ಸ್ಟ್ರಾಂಗೆಸ್ಟ್ ಅಂತ ಅನ್ನಿಸ್ತು ಕಮೆಂಟ್ನಲ್ಲಿ ಹೇಳಿ. ಇದಿಷ್ಟು ಈ ವಿಡಿಯೋದಲ್ಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಕೀಪ್ ಇನ್ವೆಸ್ಟಿಂಗ್, ಕೀಪ್ ಗ್ರೋಯಿಂಗ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.